ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಫಸ್ಟ್ ವೀಡಿಯೋದ ಕಂಟಿನ್ಯೂಷನ್. ಈ ವಿಡಿಯೋದಲ್ಲಿ ನನಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಬಗ್ಗೆ ಡಿಸ್ಕಸ್ ಮಾಡಬೇಕು. ಅದೇನು ಅಂತ ಹೇಳಿದ್ರೆ, ಈಗ ಟ್ರೆಂಡಿಂಗ್ ಟಾಪಿಕ್ ಅದು E20 ಫ್ಯೂಯಲ್. ಈಗ ತುಂಬ ಡಿಸ್ಕಷನ್ ಆಗ್ತಾ ಉಂಟು ಆನ್ಲೈನ್ ಫೋರಮ್ಸಲ್ಲೆಲ್ಲ. ವೆದರ್ ಇಸ್ ಗುಡ್, ವೆದರ್ ಇಸ್ ಬ್ಯಾಡ್, ಹೌ ಡಸ್ ಇಟ್ ಎಫೆಕ್ಟ್ ಓಲ್ಡ್ ವೆಹಿಕಲ್ಸ್. ಒಳ್ಳೆ ಹೈ ಡಿಬೇಟೇಬಲ್ ಟಾಪಿಕ್ ಇದು. ಆ್ಯಂಡ್ ಫಸ್ಟ್ ಆಫ್ ಆಲ್ ವೀಡಿಯೋ ಶಾರ್ಟ್ ಮಾಡೋ ಮುಂಚೆ ನಾನು ಹೇಳ್ತೇನೆ, ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಪೊಲಿಟಿಕಲ್ ಪಾರ್ಟೀಸ್. ಅದರ ಇನ್ವಾಲ್ವ್ಮೆಂಟೇ ನಾನಿಲ್ಲ ಪೊಲಿಟಿಕಲ್. ಇದು ಜಸ್ಟ್ ಆ್ಯಸ್ ಅ ರೈಡರ್ ಪಾಯಿಂಟ್ ಆಫ್ ವ್ಯೂ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ವೆದರ್ ಅದರ ಅಡ್ವಾಂಟೇಜ್ ಅಂತ, ನಮಗೆ ಡಿಸ್ಅಡ್ವಾಂಟೇಜ್ ಅಂತ, ಹೌ ಡಸ್ ಇಟ್ ಎಫೆಕ್ಟ್ ದೀಸ್ ಓಲ್ಡ್ ವೆಹಿಕಲ್ಸ್, ಪ್ರೀ BS6 ಏರಾ ವೆಹಿಕಲ್ಸ್. ಸೊ ಫಸ್ಟ್ ಆಫ್ ಆಲ್ ಏನಿದು ಇಥೆನಾಲ್ ಅಂತ ಹೇಳಿದರೆ, ಇಟ್ಸ್ ಎಂತ ಹೇಳೋದು, ಒಂದು ಬಯೋ ಫ್ಯೂಯಲ್ ಅಂತ ಹೇಳ್ಬೋದು. ಈ ಕ್ರೂಡ್ ಆಯಿಲ್ ಉಂಟಲ್ಲ, ನಾವು ಇಂಪೋರ್ಟ್ ಮಾಡೋದು ನಮ್ಮ ಕಂಟ್ರಿಯಲ್ಲಿ. ಮೆಜಾರಿಟಿ ಆಫ್ ದ ಕ್ರೂಡ್ ಆಯಿಲ್ ನಾವು ಇಂಪೋರ್ಟೇ ಮಾಡೋದು. ವೆದರ್ ಇಟ್ಸ್ ರಷ್ಯಾ, ವೆದರ್ ಇಟ್ಸ್ US. ಈಗ ಉಂಟಲ್ಲ, ವಾರ್ ಆಗ್ತಾ ಉಂಟಲ್ಲ, ಟ್ರೇಡ್ ವಾರ್. ಹಾಗೆ ಬೇರೆ ಬೇರೆ ಕಂಟ್ರೀಸಿಂದ ನಾವು ಇಂಪೋರ್ಟ್ ಮಾಡ್ತೇವೆ ಆಯಿಲ್. ಇಂಪೋರ್ಟ್ ಮಾಡಿ ಇದನ್ನು ಪ್ರೊಸೆಸ್ ಮಾಡೋಕೆ ಇದಕ್ಕೆಲ್ಲ ಒಂದು ಕಾಸ್ಟ್ ಉಂಟು ನೋಡಿ. ಇಂಪೋರ್ಟ್ ಮಾಡಲಿಕ್ಕೆ ಬೇರೆ ಕಂಟ್ರಿಗೆ ನಾವು ದುಡ್ಡು ಕೊಡಬೇಕು, ಧರ್ಮ ಕೊಡೋದಿಲ್ಲ ಅವರು. ಈ ಇಂಪೋರ್ಟನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಇವರಂತೂ ಶಾರ್ಟ್ಕಟ್ ಹುಡುಕಿದ್ದಾರೆ ನಮ್ಮ ಗೌರ್ಮೆಂಟ್ ಅವರು. ಇಥೆನಾಲ್ ಅಂತ ಒಂದು ಇದು ಆ್ಯಕ್ಚುಲಿ ಏನು ಮಾಡೋದು, ಈಗ ನಮ್ಮ ಈ ಪೆಟ್ರೋಲಿಗೆ ಬ್ಲೆಂಡ್ ಮಾಡೋದು. ಇದನ್ನು 5%, 10%, 15, 20, 27 ಹಾಗೆ. ಇದು ಹೊಸತ್ತೇನಲ್ಲ. ಓಣೋ ನಾಯಿ ಅಡ್ಡವರಾಗಲಿದ್ರಿ ಆಗ್ತದೆ. ಹಾಗೆ ಇದೇನು ಹೊಸತ್ತೇನಲ್ಲ, ಎಲ್ಲ ಕಂಟ್ರೀಸಲ್ಲಿ ಇದನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕೆಲವು ಕಂಟ್ರೀಸಲ್ಲೆಲ್ಲ ಇಥೆನಾಲ್ 85%ವರೆಗೆ ಬ್ಲೆಂಡ್ ಮಾಡಿದ್ದಾರೆ. ಅವ್ರು 100% ಸಿಗ್ತದೆ ಆ್ಯಕ್ಚುಲಿ ಇಥೆನಾಲ್ ಕೆಲವು ಕಂಟ್ರೀಸಲ್ಲಿ. ಅದು ಹೇಗೆ ಅಂತ ಹೇಳಿದರೆ, ಈಗ E20 ಅಂತ ನಾವು ಹೇಳಿದರೆ 20% ಇಥೆನಾಲ್, 80% ಪೆಟ್ರೋಲ್. ಈಗ 100 ml ಪೆಟ್ರೋಲ್ ತಗೊಂಡ್ರೆ ಅದರಲ್ಲಿ 80 ml ಮಾತ್ರ ನಿಮಗೆ ಪೆಟ್ರೋಲ್ ಇರೋದು. 20 ml ಉಂಟಲ್ಲ, ಅದು ಇಥೆನಾಲ್. ಇಥೆನಾಲ್ ಮ್ಯಾನುಫ್ಯಾಕ್ಚರ್ ಹೇಗೆ ಮಾಡೋದು, ಅದರ ಮೇಜರ್ ಸೋರ್ಸ್ ನಮ್ಮ ಅಗ್ರಿಕಲ್ಚರಲ್ ವೇಸ್ಟ್. ಫಾರ್ ಎಕ್ಸಾಂಪಲ್, ಶುಗರ್ ಕೇನ್ ಮತ್ತು ಇನ್ನೊಂದು ಕೆಲವು 2-3 ಕ್ರಾಪ್ಸ್ ಉಂಟು. ಇದರ ವೇಸ್ಟ್ ಪ್ರಾಡಕ್ಟ್ಸ್ ಉಂಟಲ್ಲ, ಇಲ್ಲಿ ಫ್ಯಾಕ್ಟ್ರಲ್ಲೆಲ್ಲ ಪ್ರೊಸೆಸ್ ಮಾಡಿ ಇದು ಶುಗರ್ ಕೇನ್, ಅದರ ವೇಸ್ಟಲ್ಲಿ ಅದನ್ನು ಇನ್ನೂ ಪ್ರೊಸೆಸ್ ಮಾಡ್ತಾರೆ ಶುಗರ್ ಕೇನನ್ನು. ಹಾಗೇನಾಗ್ತದೆ, ನಿಮಗೆ 20% ನಿಮಗೆ ಪೆಟ್ರೋಲ್ ಇಂಪೋರ್ಟ್ ಉಳಿತು, ಕರೆಕ್ಟ್ ಅಲ್ಲ? ಇದು ಗೌರ್ಮೆಂಟಿಗೆ ಸೇವ್ ಆಗ್ತದೆ. ಇಷ್ಟು ರುಪೀಸ್ ಇಂಪೋರ್ಟು ಎಷ್ಟೋ ಸೇವ್ ಮಾಡಿದ್ದಾರೆ ಸಹ ಇಷ್ಟವರೆಗೆ ಗೌರ್ಮೆಂಟು. ಒಂದು ವರ್ಷದಲ್ಲಿ ಎಷ್ಟೋ ಕೋಟಿ ಸೇವ್ ಮಾಡಿದ್ದಾರೆ, ಎಷ್ಟೋ 1000 ಕೋಟಿ. ಅದು ಅಡ್ವಾಂಟೇಜ್ ಆಯಿತು ಗೌರ್ಮೆಂಟಿಗೆ. ಇದನ್ನು ಪ್ರೊಸೆಸ್ ಹೇಗೆ ಮಾಡೋದು ಅಂತ ಹೇಳಿದರೆ, ಇದಕ್ಕೆ ಹೆವಿ ಇದು ಏನು ಹೇಳೋದು, ಆಲ್ಕೋಹಾಲ್ ಕಂಟೆಂಟ್ ಇರುವ ಇದೊಂದು ಪದಾರ್ಥ. ಆಲ್ಕೋಹಾಲ್, OH, ಇಥೆನಾಲ್ ಹೆಸರೆಲ್ಲ ನಿಮಗೆ ಉಂಟು ನೋಡಿ. CH2H5 ಹಾಗೇನೋ ಒಂದು, C2H5 ಹಾಗಿಂತ ಒಂದು ಉಂಟು ಫಾರ್ಮುಲಾ ಇಥೆನಾಲ್. ನನಗೆ ಕರೆಕ್ಟ್ ನೆನಪಿಲ್ಲ ಈಗ. CH2OH ಹಾಗೇನೋ, ತುಂಬ ಹಿಂದೆ ಕಲ್ತದ್ದು ನಾನು ಕೆಮಿಸ್ಟ್ರಿಯಲ್ಲಿ. ಹಾಗೆ ಇದರಲ್ಲಿ ಆಲ್ಕೋಹಾಲ್ ಇರುವ ಕಾರಣ ಇದನ್ನು ಪ್ರೊಸೆಸ್ ಮಾಡಲಿಕ್ಕೆ ನಿಮಗೆ ವಾಟರ್ ಕಂಟೆಂಟ್ ಬೇಕು, ಹೆವಿ ವಾಟರ್ ಕಂಟೆಂಟ್ ಬೇಕಾಗ್ತದೆ ಇದಕ್ಕೆ. ಒಂದು ಇಲ್ಲಿಯೋ ಜಸ್ಟ್ ಒಂದು ರಿಸರ್ಚ್, ನಾನೇನು ಎಕ್ಸ್ಪರ್ಟ್ ಅಲ್ಲ ಈ ಫೀಲ್ಡಲ್ಲಿ. ನಾನು ಜಸ್ಟ್ ನೋಡಿದ ಪ್ರಕಾರ ಹೇಗೆ ಅಂತ ಹೇಳಿದರೆ, 1 ಲೀಟರ್ ಇಥೆನಾಲ್ ಮಾಡಲಿಕ್ಕೆ ಎಷ್ಟೋ ಲೀಟ್ರ್ ನೀರು ಬೇಕು. ಮೋರ್ ದೆನ್ 200-300 ಲೀಟರ್ ಎಷ್ಟೋ. ನಾನು ಎಕ್ಸಾಕ್ಟ್ಲಿ ಫಿಗರ್ಸ್ ಹಾಕ್ತೇನೆ ನಾನು. ಇಷ್ಟು ಲೀಟರ್ ನಿಮಗೆ ಪೆಟ್ರೋಲ್ ಅಂತೆ ನೀರು ಬೇಕು. ಎಂತ ಹೇಳಿದ್ರೆ tedious ಪ್ರೊಸೆಸ್ ಇದು ಇಥೆನಾಲ್ ಮ್ಯಾನುಫ್ಯಾಕ್ಚರ್ ಮಾಡೋದು. ಆ್ಯಂಡ್ ಇದರದ್ದು ಕೆಲವು ಅಡ್ವಾಂಟೇಜಸ್ ಉಂಟು. ಒಂದಂತ ಹೇಳಿದ್ರೆ, ಆಬ್ವಿಯಸ್ಲಿ ಗೌರ್ಮೆಂಟಿಗೆ ಸೇವ್ ಆಗ್ತದೆ ರುಪೀಸ್, ಇಂಪೋರ್ಟ್ ಮಾಡೋದು ಕಮ್ಮಿ ಆಗ್ತದೆ ಪೆಟ್ರೋಲು. ಸೆಕೆಂಡ್ ಏನಂತ ಹೇಳಿದ್ರೆ, ಇದರಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರುವ ಕಾರಣ ನಿಮ್ಮ ಕಂಬಷನ್ ಕ್ಲೀನ್ ಆಗ್ತದೆ ಅಂತ ಹೇಳ್ತಾರೆ. ಆಕ್ಟೇನ್ ನಂಬರ್ ಅಂತ ಹೇಳ್ತಾರೆ ಪೆಟ್ರೋಲಲ್ಲಿ. ಈಗ ನೀವು ಕೇಳಿರ್ಬೋದು, ಇದು ನಾರ್ಮಲ್ ಪೆಟ್ರೋಲಲ್ಲಿ 91 ಆಕ್ಟೇನ್, 95 ಆಕ್ಟೇನ್, 100 ಆಕ್ಟೇನ್ ಫ್ಯೂಯಲ್ ಸಿಗ್ತದೆ. ನಾರ್ಮಲ್ ಫ್ಯೂಯಲ್ ಎಷ್ಟು 91 ಆಕ್ಟೇನ್ ಇದ್ದದು. ಇದರದ್ದು ಇವರು ಏನು ಕ್ಲೈಮ್ ಮಾಡಿ ಅಂತ ಹೇಳಿದ್ರೆ, ಟಿಲ್ 95ವರೆಗೆ ಬರ್ತದೆ ಅಂತ ಕ್ಲೈಮ್ ಮಾಡ್ತಾರೆ ಅವರು. ಐ ಆಮ್ ನಾಟ್ ಶ್ಯೂರ್, ನಾನು ಜಸ್ಟ್ ಇದು ಕೇಳಿಪಟ್ಟ ಸುದ್ದಿ, ನನಗೆ 100% ನಾನು ಕನ್ಫರ್ಮ್ ಹೇಳ್ತಿಲ್ಲ ಅದಕ್ಕೆ. ಹಾಗೆ ಆಕ್ಸಿಜನ್ ಇರುವ ಕಾರಣ ಕಂಬಷನ್ ಕ್ಲೀನ್ ಆಗ್ತದೆ ಅಂತ. ಓಕೆ, ಅದು ಅಡ್ವಾಂಟೇಜ್ ಆಯಿತು. ಥರ್ಡ್ ಒನ್ ಏನು ಅಂತ ಹೇಳಿದರೆ, ಕಾರ್ಬನ್ ಡೆಪಾಸಿಟ್, ಅಂದರೆ ಎಕ್ಸಾಸ್ಟಲ್ಲಿ ಕಾರ್ಬನ್ ಇದು ಇರ್ತದಲ್ಲ ಕಂಟೆಂಟ್, ಅದು ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಓಕೆ, ಅದು ಒಳ್ಳೆಯದು, ನಮ್ಮ ನೇಚರಿಗೆ ಒಳ್ಳೆಯದು. ಮತ್ತು ಇನ್ನೊಂದೆರಡು ಅಡ್ವಾಂಟೇಜ್ ಉಂಟು, ಸಣ್ಣ ಪುಟ್ಟ ಅಡ್ವಾಂಟೇಜ್ಗಳು ಇಥೆನಾಲಿದು. ಮೇಯ್ನೇ ಇವರಿಗೆ ಬೇಕಾದದ್ದು ಇಂಪೋರ್ಟ್ ಡ್ಯೂಟಿ
ಮತ್ತು ಇದರಿಂದ ಆದ ಕಾರಣ ಫಾರ್ಮರ್ಸ್ಗೆ ಹೆಲ್ಪ್ ಆಗ್ತದೆ ನೋಡಿ. ಈಗ ವೇಸ್ಟ್ ಕ್ರಾಪ್ಸನ್ನು ತಗೊಳ್ಳಿಕ್ಕೆ ಜನ ಇದ್ದಾರೆ. ಈಗ ಫಾರ್ಮರ್ಸಿಗೆ ಇದು ಒಳ್ಳೆ ಅಡ್ವಾಂಟೇಜು. ಸೊ ಅಷ್ಟೆಲ್ಲ ಅಡ್ವಾಂಟೇಜ್ ಉಂಟು ಇಥನಾಲ್ ಇದು. ಕಮಿಂಗ್ ಟು ಡಿಸಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಇದರಲ್ಲಿ ಫಸ್ಟ್ ಆಫ್ ಆಲ್ ಆಲ್ಕೋಹಾಲ್ ಕಂಟೆಂಟ್ ಇರುವ ಕಾರಣ ಇದು ಮಾಯ್ಶ್ಚರ್ ಅಬ್ಸರ್ವ್ ಮಾಡ್ತದೆ. ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ, ಮಾಯ್ಶ್ಚರ್ ಅಬ್ಸರ್ವ್ ಮಾಡಿ ಅದು ವಾಟರಿಗೆ ಕನ್ವರ್ಟ್ ಆಗ್ತದೆ. OH ಕಂಟೆಂಟ್ ಉಂಟಲ್ಲ, ಇದು ಅಬ್ಸರ್ವ್ ಆಗಿ H2O ಅದಕ್ಕೆ ಕನ್ವರ್ಟ್ ಆಗ್ತದೆ. ಮಾಯ್ಶ್ಚರ್ ಅಬ್ಸರ್ವ್ ಮಾಡಿ ಈಗ ಟ್ಯಾಂಕಿನ ಮೇಲೆ ಅಥವಾ ಈಗ ಒಂದು ಬಾಟ್ಲ್ ನೀವು ನೋಡಿರ್ಬೋದು, ಹೀಗೆ ಒಂದು ನೀರಿಟ್ಟುಬಿಡಿ ಬಾಟ್ಲಲ್ಲಿ, ಒಂದು ಸ್ವಲ್ಪ ದಿವಸ ಇಡಿ, ಅದೇನಾಗ್ತದೆ ಕೆಳಗೆ ಒಂದು ಬಾಟ್ಲಲ್ಲಿ ನೀರು ಇರ್ತದೆ, ಅದು ಮೇಲೆ ಫುಲ್ ಮಾಯ್ಶ್ಚರ್ ನಿಮಗೆ ಕ್ರಿಯೇಟ್ ಆಗಿರ್ತದೆ. ಸೊ ಆ ಪ್ರೊಸೆಸ್ ಆಗ್ತದೆ ಟ್ಯಾಂಕ್ ಒಳಗೆ. ನೀರು ಬಂದ ಕೂಡಲೇ ಅಲ್ಲಿ ಸುಮಾರು ಇಶ್ಯೂಸ್ ಬರ್ತದೆ. ಒಂದು ನೀರು ರಿಯಾಕ್ಟ್ ಆಗೋದಿಲ್ಲ ಇದಕ್ಕೆ, ಅಂದರೆ ಕಂಬಸ್ಟ್ ಆಗೋದಿಲ್ಲ. ಸೊ ಅಲ್ಲಿ ನಿಮಗೆ ಮಿಸ್ಸಿಂಗ್ ಪ್ರಾಬ್ಲಮ್, ಬೆಳಿಗ್ಗೆ ಕೋಲ್ಡ್ ಸ್ಟಾರ್ಟ್ ಪ್ರಾಬ್ಲಮ್, ಮತ್ತು ನೀರಿಂದಾಗಿ ರಸ್ಟಿಂಗ್ ಪ್ರಾಬ್ಲಮ್. ಮತ್ತು ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ರಬ್ಬರ್ ಪಾರ್ಟ್ಸ್ ಎಲ್ಲ ಬರ್ತದಲ್ಲ, ರಬ್ಬರ್ ಪಾರ್ಟ್ಸ್ ಎಲ್ಲ ಫುಲ್ ಬ್ರಿಟಲ್ ಆಗ್ತದೆ ಓವರ್ ದ ಟೈಮ್. ಫಾರ್ ಎಕ್ಸಾಂಪಲ್ ಈ ಗ್ಯಾಸ್ಕಿಟ್ ಮತ್ತು ಕಾರ್ಬೊರೇಟ್ರಲ್ಲಿ ಕೆಲವು ರಬ್ಬರ್ ಪಾರ್ಟ್ಸ್ ಇರ್ತದೆ, ಡಯಾಫ್ರಮ್ ಇರ್ತದೆ, ಮತ್ತು ಒಳಗೆ ಸುಮಾರು ರಬ್ಬರ್ ಪಾರ್ಟ್ಸ್ ಇರ್ತದೆ, ವಾಷರ್ಸ್, ಇದೆಲ್ಲ ನಿಮಗೆ ಹಾರ್ಡ್ ಆಗ್ತದೆ ಓವರ್ ದ ಪೀರಿಯಡ್ ಆಫ್ ಟೈಮ್. ಇವತ್ತು ನಾಳೆ ಆಗೋದಿಲ್ಲ, ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್, ಆಫ್ಟರ್ 1-2 ಇಯರ್ಸಲ್ಲಿ ಆ ಪ್ರಾಬ್ಲಮ್ ಶುರು ಆಗ್ತದೆ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಆಕ್ಸಿಜನ್ ಲೆವೆಲ್ ಜಾಸ್ತಿ ಇದ್ದರೂ ಎನರ್ಜಿ ಕಂಟೆಂಟ್ ಕಮ್ಮಿ ಎಥನಾಲಲ್ಲಿ. ನನಗೆ ಕರೆಕ್ಟಿಗೆ ಫಿಗರ್ಸ್ ನೆನಪಿಲ್ಲ, ಬಟ್ ವೆನ್ ಕಂಪೇರ್ ಟು ಪ್ಯೂರ್ ಪೆಟ್ರೋಲ್ ಅಲ್ಲ, ಇಥನಾಲಲ್ಲಿ ನಿಮಗೆ ಅದರ ಎನರ್ಜಿ ಡೆನ್ಸಿಟಿ ಕಮ್ಮಿ ವೆನ್ ಕಂಪೇರ್ ಟು ನಾರ್ಮಲ್ 100% ಪ್ಯೂರ್ ಪೆಟ್ರೋಲ್. ಇದರಿಂದಾಗಿ ನಮಗೇನು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಗಾಡಿದು ಪಿಕಪ್ ಸ್ವಲ್ಪ ಕಮ್ಮಿ ಆಗ್ತದೆ ಮತ್ತು ಮೈಲೇಜ್ ಕಮ್ಮಿ ಆಗ್ತದೆ. ಆಲ್ರೆಡಿ ರಿಯಲ್ ವರ್ಲ್ಡ್ ಎಕ್ಸಾಂಪಲಲ್ಲಿ ಪೀಪಲ್ ಆಲ್ರೆಡಿ ಸಾಧಾರಣ 15-20% ಅವರಿಗೆ ಮೈಲೇಜ್ ಈಗ ಡಿಫ್ರೆನ್ಸ್ ಕಾಣ್ತದೆ. ಆಲ್ದೋ ಗೌರ್ಮೆಂಟ್ ಕ್ಲೇಮ್ಸ್ 6-7% ಫಾರ್ ಓಲ್ಡರ್ ವೆಹಿಕಲ್ಸ್, ಬಟ್ ಸುಮಾರು ಆನ್ಲೈನ್ ಫಾರಮ್ಸಲ್ಲೆಲ್ಲ ಚೆಕ್ ಮಾಡಿ ಜನರು ಅಪ್ ಟಿಲ್ 15% ಮೈಲೇಜ್ ಡ್ರಾಪ್ ರಿಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಹೌ ಡಸ್ ಇಟ್ ಎಫೆಕ್ಟ್ ಓಲ್ಡ್ ವೆಹಿಕಲ್ಸ್? ಇದಕ್ಕೆ ಹೇಗೆ ಎಫೆಕ್ಟ್ ಆಗ್ತದೆ? ಫಸ್ಟ್ ಆಫ್ ಆಲ್ BS6 Phase 2 2023 ಅದರ ನಂತರ ಬಂದ ಗಾಡಿ ಎಲ್ಲ E20 ಕಂಪ್ಲೇಂಟ್. ನಿಮಗೇನು ಇಶ್ಯೂಸ್ ಇಲ್ಲ, ಡೈರೆಕ್ಟ್ ನೀವು ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕಿಸಿ ಜಾಲಿ ಮಾಡಿ. ಆದರೆ 2023ಇಂದ ಹಳೆ ಗಾಡಿಗಳು ಉಂಟಲ್ಲ, ಇದಕ್ಕೆ ಸ್ವಲ್ಪ ಪೆಟ್ಟು ಬೀಳ್ತದೆ. ಆದರೂ BS6 Phase 1 2021ಇಂದ ಬಂದ ಗಾಡಿಗಳುಂಟಲ್ಲ, ಅದರ ಓಕೆ, ಯಾಕೆಂದರೆ ಅದು ದ್ಯಾಟ್ ವಾಸ್ ಡಿಸೈನ್ ಟು ವರ್ಕ್ ಟಿಲ್ E12. ಸೊ E20 ಶುಡ್ ನಾಟ್ ಬಿ ದ್ಯಾಟ್ ಮಚ್ ಆಫ್ ಇಶ್ಯೂ. ಬಟ್ ಇದಕ್ಕಿಂತ ಮುಂಚಿನ ಗಾಡಿಗಳುಂಟಲ್ಲ, BS4, BS3 ಮತ್ತು ಇಂಥ ಹಳೆ ಗಾಡಿಗಳು, ಇದು BS1, ಇಂಥ ಗಾಡಿಗಳೆಲ್ಲ ಸ್ವಲ್ಪ ಪೆಟ್ಟು ಬೀಳ್ತದೆ ಇಥನಾಲಿಂದ. ಯಾಕೆಂತೇಳಿದರೆ, ಆ್ಯಸ್ ಐ ಮೆನ್ಷನ್ಡ್, ಆಲ್ಕೋಹಾಲ್ ಕಂಟೆಂಟ್ ಇರುವ ಕಾರಣ ಇದು ಮಾಯ್ಶ್ಚರ್ ಅಬ್ಸರ್ವ್ ಮಾಡ್ತದೆ ಅಂತ ಹೇಳಿತಲ್ಲ. ಈ ಮಾಯ್ಶ್ಚರ್ ಎಂತಾಗ್ತದೆ, ಟ್ಯಾಂಕ್ ಒಳಗೆ ಆಗ್ತದೆ. ಟ್ಯಾಂಕ್ ಒಳಗೆ ಒಂದು ವಾಟರ್ ಲೇಯರ್ ಬರ್ತದೆ ನಿಮಗೆ. ಅದೇನಾಗ್ತದೆ, ಒಂದು ಟ್ಯಾಂಕ್ ರಸ್ಟ್ ಬರ್ತದೆ. ಎರಡನೇದು ಪೆಟ್ರೋಲ್ ಪೈಪು ಹಾರ್ಡ್ ಆಗ್ತದೆ. ಕಾರ್ಬೊರೇಟರ್ ಒಳಗೆ ಸಮಸ್ಯೆ ಬರ್ತದೆ. ಈಗ ನಿಮಗೆ ಸುಮಾರು ಸರ್ವಿಸ್ ಸೆಂಟರಿಗೆ ಹೋಗಿ ಚೆಕ್ ಮಾಡಿ, ನಿಮಗೆ ಎಷ್ಟು ಕಾರ್ಬೊರೇಟರ್ ಕಂಪ್ಲೇಂಟ್ ಬರ್ತದೆ ನೋಡಿ ಈಗ. ಆಲ್ ಬಿಕಾಸ್ ಆಫ್ ದಟ್ E20 ಫ್ಯೂಯಲ್. ಹಾಗೆ ಅದೊಂದು ಸಮಸ್ಯೆ. ಮತ್ತು ಮೈಲೇಜ್ ಡ್ರಾಪ್ ಹೇಳಿದ್ದಲ್ಲ ನಾನು, ಅದೊಂದು ಸಮಸ್ಯೆ. ಸಾಧಾರಣ 10-15% ನಿಮಗೆ ಮೈಲೇಜ್ ಡ್ರಾಪ್ ಸಿಗ್ತದೆ. ಈಗ ಮುಂಚೆ ಗಾಡಿ 40 ಮೈಲೇಜ್ ಕೊಡ್ತಿದ್ರೆ, ಈಗ 36 ಕೊಡೋದು ಇನ್ನು ಮೈಲೇಜ್. ಅದೊಂದು ನೆನಪಿಟ್ಕೊಳ್ಬೇಕು. ಮತ್ತು ಇನ್ನೊಂದು ಮೇನ್ ಸಮಸ್ಯೆ ಅಂತ ಹೇಳಿದರೆ, ಇಥನಾಲ್ ಇವರು ಇವರ ರೇಟ್ ಕಮ್ಮಿ ಮಾಡಲಿಕ್ಕೆ ಇಥನಾಲ್ ಇಂಟ್ರೊಡ್ಯೂಸ್ ಮಾಡಿದ್ದು. ಆದರೆ ಪೆಟ್ರೋಲ್ನ ರೇಟ್ ಕಮ್ಮಿ ಆಗಲಿಲ್ಲ ನೋಡಿ. ಪೆಟ್ರೋಲ್ನ ರೇಟ್ ಹಾಗೇ ಉಂಟು, 103 ರೂಪಾಯಿ ಉಂಟು. ಇದನ್ನು ಮೊನ್ನೆ ನಾನು ರಿಪೋರ್ಟಲ್ಲಿ ನೋಡಿದ್ದೇನು ಅಂತ ಹೇಳಿದರೆ, ಫಸ್ಟಿಗೆ ಈ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡುವಾಗ ಇಥನಾಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಮ್ಮಿ ಇತ್ತಂತೆ. ಈಗ ಇಥನಾಲ್ ಇದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗಿದೆ. ಹಾಗಾದ ಕಾರಣ ನಮಗೆ ಪೆಟ್ರೋಲ್ ಪ್ರೈಸ್ ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಗೌರ್ಮೆಂಟ್ ಅವ್ರು ಹೇಳೋದು. ಏನು ಅವಸ್ಥೆ ನೋಡಿ. ಡೆಫಿನೆಟ್ಲಿ ನಿಮಗೆ ಇಥನಾಲಿಂದಾಗಿ ಪರಿಸರಕ್ಕೆ ಇದು ಹಾನಿ ಕಮ್ಮಿ, ಪ್ಲಸ್ ರೈತರಿಗೆ ಒಳ್ಳೆಯದು, ಹೆಲ್ಪ್ ಆಗ್ತದೆ. ಬಟ್ ನಮ್ಮಂಥ ಹಳೆ ವೆಹಿಕಲ್ಸ್ ಹೊರಗಿದೆ ಪೆಟ್ಟೆ ನೋಡಿ. ನಮಗೆ ಇದರಿಂದ ಲಾಸ್, ಅಡ್ವಾಂಟೇಜ್ ಏನಿಲ್ಲ. ಫಸ್ಟ್ ಆಫ್ ಆಲ್
ಹಳೆ ಗಾಡಿಗಳ ಇದು ಸಂಖ್ಯೆ ಕಮ್ಮಿಯೇ. ಈಗ ಜನರು ಹೊಸ ಗಾಡಿ ತಗೊಳ್ಳುವಾಗ ಎಲ್ಲ E20 ಗಾಡಿಯೇ ಸಿಕ್ಕೋದು. ಈಗ ಅವರಿಗೆಲ್ಲ ಹೊಸ ಗಾಡಿಗಳು ಏನು ಪ್ರಾಬ್ಲಮ್ ಇಲ್ಲ. ಈ ನಮ್ಮಂಥ ಹಳೆ ಗಾಡಿಗಳ ಸಂಖ್ಯೆ ಉಂಟಲ್ಲ ದಿನದಿಂದ ಕಮ್ಮಿ ಆಗೋದು, ಜಾಸ್ತಿ ಆಗೋದಿಲ್ಲ ನೋಡಿ. ಸೊ ಓವರ್ ದ ಟೈಮ್ ಒಂದು 10-15 ಇಯರ್ಸ್ ಬಿಟ್ಟ ನಂತರ ನಾನು E20 ಕಂಪ್ಲೇಂಟ್ ಗಾಡಿಗಳ ಸಂಖ್ಯೆ ತುಂಬ ಕಮ್ಮಿ ಇರ್ತದೆ. ಅದು ಗೌರ್ಮೆಂಟಿಗೆ ಅರ್ಥ ಆಗಲಿಲ್ಲ, ಅವ್ರು ಯಾಕೆ ಗೊತ್ತಿಲ್ಲ. E20 ಮ್ಯಾಂಡೇಟ್ರಿ ಮಾಡಿ ಹಾಕಿದ್ದಾರೆ ಈಗ ಬೇರೆ ನಿಮಗೆ ಫ್ಯೂಯಲ್ ಸಿಗ್ತದೆ, ಅದಕ್ಕೊಂದು ಜುಗಾಡು ಉಂಟು ಹೇಳ್ತೇನೆ ನಾನು. ಬಟ್ ನಾರ್ಮಲ್ ಪೆಟ್ರೋಲ್ ಅಂತ ಹೇಳ್ತಾವಲ್ಲ, ಅದೀಗ E20 ಮ್ಯಾಂಡೇಟರಿ ಆಗಿದೆ. ವಿ ಆರ್ ಫೋರ್ಸ್ಡ್ ಟು ಬೈ E20 ನಾವು. ಸೊ ಇದು ನಿಮಗೆ ಗೊತ್ತಾಯಿತು ಹಳೆ ವೆಹಿಕಲ್ಸಿಗೆ ಹೇಗೆ ಎಫೆಕ್ಟ್ ಆಗ್ತದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಇನ್ನೊಂದು ಇಥನಾಲ್ ಬ್ಲೆಂಡಿಂಗ್ ಇದು ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದರೆ ಕೋಲ್ಡ್ ಸ್ಟಾರ್ಟ್ ಇಶ್ಯೂ. ಇಥನಾಲ್ ಪರ್ಸೆಂಟೇಜ್ ಜಾಸ್ತಿ ಇದ್ದಲ್ಲಿ ತುಂಬ ಕೋಲ್ಡ್ ಟೆಂಪರೇಚರ್ ಇದ್ದಲ್ಲಿ ಸ್ಟಾರ್ಟಿಂಗಿಗೆ ಸ್ವಲ್ಪ ಇಶ್ಯೂ ಆಗ್ತದೆ ವೆಹಿಕಲ್ಸಲ್ಲಿ. ಬಟ್ ನಮ್ಮ ಇಂಡಿಯಾದ ಟೆಂಪರೇಚರ್, ಇಲ್ಲಿ ನಮ್ಮ ಊರಿನ ಟೆಂಪರೇಚರ್ಗೆಲ್ಲ ದಟ್ ಶುಡ್ ನಾಟ್ ಕಾಸ್ ಎನ್ ಇಶ್ಯೂ. ಯಾಕೆ ನಮ್ಮದು ಟೆಂಪರೇಚರ್ ಅಷ್ಟು ಲೋ ಹೋಗೋದಿಲ್ಲ. ಬಟ್ ಒನ್ ಮೋರ್ ಫೈನಲ್ ವೆರಿ ಹ್ಯೂಜ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇದು ಈ ಏರಿಯಾದಲ್ಲಿ ನನಗೂ ಇದು 100% ನನಗೆ ಕನ್ಫರ್ಮ್ ಇಲ್ಲ ಇದು ಅಪ್ಲೈ ಆಗ್ತದೆ ಅಂತ. ದ್ಯಾಟ್ ಈಸ್ ರಿಲೇಟೆಡ್ ಟು ದ ವಾರಂಟಿ, ವೆಹಿಕಲ್ ವಾರಂಟಿ. ಈಗ ಕೆಲವು ವೆಹಿಕಲ್ಸಲ್ಲಿ ನೀವು ಓನರ್ಸ್ ಮ್ಯಾನ್ಯಲ್ ತೆಗೆದು ನೋಡ್ಬೋದು, ನಿಮಗೆ ಅಲ್ಲಿ ರೆಕಮೆಂಡೇಷನ್ ಇರ್ತದೆ, ದಿಸ್ ವೆಹಿಕಲ್ ಸಪೋರ್ಟ್ಸ್ ಓನ್ಲಿ ಟಿಲ್ E10 E12 ಅಂತ ಇಂಜಿನ್ಸಿಗೆ ನೀವು E20 ಫ್ಯೂಯಲ್ ಹಾಕಿದರೆ ದರ್ ಈಸ್ ಎ ಪಾಸಿಬಿಲಿಟಿ ದ್ಯಾಟ್ ದ ಬ್ರ್ಯಾಂಡ್ ಮೇ ನಾಟ್ ಗಿವ್ ದ ವಾರಂಟಿ. ಅವರು ಸಿಂಪ್ಲಿ ಹೇಳ್ಬೋದು, ನೋಡಿ ನಮ್ಮ ವೆಹಿಕಲ್ಸ್ ಖಾಲಿ E10ವರೆಗೆ ಮಾತ್ರ ಸಪೋರ್ಟ್ ಇದೆ, ನೀವು E20 ಹಾಕಿದ್ದೀರಿ, ವಾರಂಟಿಗೆ ನಿಮಗೆ ಇದು ಕ್ಲೈಮ್ ಆಗೋದಿಲ್ಲ. ಸೊ ಇಫ್ ದಿಸ್ ಹ್ಯಾಪನ್ಸ್ ಇಸ್ ಅ ವೆರಿ ಬಿಗ್ ಡಿಸ್ಅಡ್ವಾಂಟೇಜ್ ನಮಗೆ. ಬಟ್ ಈ ಏರಿಯಾದಲ್ಲಿ ನಮಗೆ ಅಷ್ಟು ಕ್ಲಾರಿಟಿ ಇಲ್ಲ. ಈವನ್ ಇನ್ಶೂರೆನ್ಸ್ ಸಹ ಎಲ್ಲೋ ನಾನು ನೋಡಿದ ಪ್ರಕಾರ ಅವರು ಕೂಡ ರಿಜೆಕ್ಟ್ ಮಾಡ್ತಾರೆ ಅಂತಿತ್ತು. ಬಟ್ ಅದೇ ಈ ಎರಡು ಫ್ಯಾಕ್ಟರ್ಸಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ. ಯಾಕೆಂತೇಳಿದರೆ ನಮಗೀಗ ಮಾರ್ಕೆಟಲ್ಲಿ ಸಿಕ್ಕುದೇ E20 ಫ್ಯೂಯಲ್ ಅಲ್ಲ. ಹಾಗೆ ಬ್ರ್ಯಾಂಡ್ಸ್ ಏನು ಮಾಡ್ತಾರೆ ಗೊತ್ತಿಲ್ಲ ಈ ವಿಷಯದಲ್ಲಿ. ಮೇ ಬಿ ವಾರಂಟಿ ಪಾಲಿಸಿಯನ್ನು ಅವರು ಚೇಂಜ್ ಮಾಡ್ಬೋದು, ಆರ್ ಎಲ್ಸ್ ಏನಂತ ಗೊತ್ತಿಲ್ಲ. ನೆಕ್ಸ್ಟ್ ಇದಕ್ಕೆ ಸೊಲ್ಯೂಷನ್ ಏನು? ವಾಟ್ ಈಸ್ ದ ಸೊಲ್ಯೂಷನ್? ಒಂದು ಅಂತ ಹೇಳಿದರೆ ಇಟ್ ವಿಲ್ ಬಿ ಎಕ್ಸ್ಪೆನ್ಸಿವ್ ಆಪ್ಷನ್, ಬಟ್ ನೋ ಅದರ್ ಆಪ್ಷನ್ಸ್ ಆಸ್ ಸಚ್. ಈಗ ದ ಓನ್ಲಿ ಆಪ್ಷನ್ ಅವೈಲೇಬಲ್ ನಾವು ಅಂತ ಹೇಳಿದರೆ ಪ್ರೀಮಿಯಂ ಫ್ಯೂಯಲ್ಸ್. ಫಾರ್ ಎಕ್ಸಾಂಪಲ್ ಇಂಡಿಯನ್ ಆಯಿಲ್ ಅವರದ್ದು XP95, XP100 ಉಂಟು. ಬಟ್ ಐ ಥಿಂಕ್ ಈಗ XP95 ಕೂಡ E20 ಮಾಡಿದ್ದಾರೆ ನನಗೆ ಗೊತ್ತಿದ್ದ ಪ್ರಕಾರ. XP100ಅಲ್ಲಿ ಸ್ಟಿಲ್ 7% ಇಥನಾಲ್ ಇರೋದು ಆ್ಯಸ್ ಆಫ್ ಟುಡೇ, ಆಗಸ್ಟ್ 15, 2025. ಮುಂದಕ್ಕೆ ಹೋದಾಗ ಹೇಗೆ ಗೊತ್ತಿಲ್ಲ ಇದು. ಮತ್ತು ಭಾರತ್ ಪೆಟ್ರೋಲಿಯಂ ಅವರದ್ದು 97 ಆಕ್ಟೇನ್ ಉಂಟು, HP ಅವರದ್ದು ಸಹ ಉಂಟು 99 ಆಕ್ಟೇನ್. ಸೊ ಅಂಥ ಪ್ರೀಮಿಯಂ ಫ್ಯೂಯಲ್ಸಲ್ಲಿ ಸ್ವಲ್ಪ ಇಥನಾಲ್ ಪರ್ಸೆಂಟ್ ಕಮ್ಮಿ ಇರ್ತದೆ ಈಗ. ಆ್ಯಂಡ್ ಶೆಲ್ ವಿ ಪವರ್ ಉಂಟು. ಶೆಲ್ ವಿ ಪವರಲ್ಲಿ ಐ ಥಿಂಕ್ ಇಟ್ಸ್ ಅರೌಂಡ್ 15% ಈಗ ಇಥನಾಲ್, 15 or 12 ಏನೋ ಅಷ್ಟೇ ಪರ್ಸೆಂಟ್ ಉಂಟು ಈಗ. ಸೊ ಅದೊಂದೇ ಆಪ್ಷನ್ ಇರೋದು ಈಗ ಸದ್ಯಕ್ಕೆ ಪ್ಯೂರ್ ಪೆಟ್ರೋಲ್ ಬೇಕು ಅಂತ ಹೇಳಿದರೆ. ಮತ್ತು ಇನ್ನೊಂದು ಅಂತ ಹೇಳಿದರೆ ಗಾಡಿ ಆಗಾಗ ಇನ್ಸ್ಪೆಕ್ಟ್ ಮಾಡ್ತಾ ಇರಬೇಕು. ಆಗಾಗ ಪೆಟ್ರೋಲ್ ಟ್ಯಾಂಕಿ ಒಳಗೊಮ್ಮೆ ಟಾರ್ಚ್ ಹಾಕಿ ನೋಡಬೇಕು, ರಸ್ಟಿಂಗ್ ಏನಾದ್ರು ಬರ್ತಾ ಉಂಟಾ. ರಸ್ಟಿಂಗ್ ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ ಒಮ್ಮೆ ಟ್ಯಾಂಕನ್ನು ಕ್ಲೀನ್ ಮಾಡಿಸಿ ಅದಕ್ಕೆ ಏನಾದರೂ ಒಂದು ಆ್ಯಂಟಿ ರಸ್ಟಿಂಗ್ ಕೋಟ್ ಏನಾದ್ರು ಕೊಟ್ಟು ಹಾಗೆ ಅದನ್ನು ಮಾಡಬೇಕಷ್ಟೇ. ಮತ್ತು ರಬ್ಬರ್ ಪಾರ್ಟ್ಸನ್ನೆಲ್ಲ ಆಗಾಗ ಚೇಂಜ್ ಮಾಡ್ತಾ ಇರಬೇಕು. ಇವತ್ತಿನ ನಾಳಲ್ಲಿ ಇದು ನಿಮಗೆ ಎಫೆಕ್ಟ್ ಗೊತ್ತಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ರಬ್ಬರ್ ಈಸ್ ಆಲ್ವೇಸ್ ವ್ಯಾರಂಟಿಯರ್ ಪಾರ್ಟ್ ಅಲ್ಲ. ಒಂದು 5 ವರ್ಷ ಬರ್ತದೆ ಅಂತ ಹೇಳಿದ್ರೆ ಒಂದು 3 ವರ್ಷ ಎಲ್ಲ ಓದಿತ್ತು ಈ ಪಾರ್ಟು. ಸೊ ಅಷ್ಟು ಡಿಫ್ರೆನ್ಸ್ ನಿಮಗೆ ಸಿಗ್ಬೋದು ಗೋಯಿಂಗ್ ಫಾರ್ವರ್ಡ್. ಇವತ್ತಿನ ನಾಳಲ್ಲಿ ಎಂತ ಆಗೋದಿಲ್ಲ, ಗಾಡಿಗೆ ಸರಿ ಇರ್ತದೆ. ಸೊ ಅದೊಂದು ನಾವು ಪ್ರಿಕಾಷನರಿ ಮೆಷರ್ ಆಗಿ ತಗೊಳ್ಬೋದು. ಮತ್ತು ಕೆಲವು ಮ್ಯಾನುಫ್ಯಾಕ್ಚರರ್ಸ್ ಆಲ್ರೆಡಿ ಕನ್ಫರ್ಮ್ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ನಾನು ರಿಲೀಸ್ ನೋಡ್ತಿದ್ದೆ, ಹೋಂಡಾದವರು 2009 ಮತ್ತೆ ಬಂದ ಹೋಂಡಾ ಕಾರ್ಸ್ ಬೈಕ್ಸ್ ಅಲ್ಲ, ಟೂ ವೀಲರ್ಸ್ ಅಲ್ಲ, ಕಾರ್ಸ್. ಇದು ಆಲ್ರೆಡಿ E20 ಕಂಪ್ಲೇಂಟ್. ಸೊ ಅವರಿಗೇನು ಮಂಡೆ ಬಿಸಿ ಮಾಡಬೇಕು ಅಂತಿಲ್ಲ. ಮೆಜಾರಿಟಿ ಆಫ್ ದ ಇದು ಹಿಟ್ ಆಗೋದೆಲ್ಲಿ ಅಂತ ಹೇಳಿದರೆ ಟೂ ವೀಲರ್ಸಲ್ಲಿ. ಯಾಕಂತ ಹೇಳಿದರೆ ಟೂ ವೀಲರ್ಸು ಇಂಡಿಯಾದಲ್ಲಿ ಹೈಯೆಸ್ಟ್ ಅಮೌಂಟ್ ಇರೋದು ಅದು ಓಲ್ಡ್ ವೆಹಿಕಲ್ಸ್ ಅಲ್ಲ. ಸೊ ಅದಕ್ಕೆ ಒಳ್ಳೆ ಹಿಟ್ ಆಗಿದೆ ಟೂ ವೀಲರ್ಸಿಗೆ. ಯಾಕೆಂದರೆ ಟೂ ವೀಲರ್ಸ್ ಆಲ್ವೇಸ್ ಒಂದು ಫ್ಯಾಕ್ಟರ್ ಏನಂತ ಹೇಳಿದರೆ ಕಾರ್ನ ಟೆಕ್ನಾಲಜಿ ಯೂಸ್ಡ್ ಈಸ್ ಆಲ್ವೇಸ್ ಫಾರ್ ಸುಪೀರಿಯರ್ ದ್ಯಾನ್ ದ ಟೆಕ್ನಾಲಜಿ ಯೂಸ್ಡ್ ಇನ್ ಬೈಕ್ಸ್. ಯಾಕಂತ ಹೇಳಿದರೆ ಬೈಕ್ಸ್ ಟೂ ವೀಲರ್ಸ್ ಆಲ್ವೇಸ್ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ ಅಲ್ಲ, ಹಾಗೆ ಅವರು ಹೆಚ್ಚು ಇನೋವೇಷನ್ ಮಾಡಲಿಕ್ಕಾಗೋದಿಲ್ಲ ಟು ಕೀಪ್ ದ ಕಾಸ್ಟ್ ಡೌನ್. ಹಾಗೆ ಕಾರ್ನ ಟೆಕ್ನಾಲಜಿ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ E20, ವಿಚ್ ಈಸ್ ವೆರಿ ಗುಡ್. ಎಸ್ಪೆಷಲಿ ಹೋಂಡಾ, ಹ್ಯಾಟ್ಸ್ ಆಫ್ ಟು ಯು ಮ್ಯಾನ್.
ಆ್ಯಂಡ್ ಒನ್ ಮೋರ್ ಇನ್ನೊಂದು ಪಾಯಿಂಟ್ ಅಂದರೆ ಕೆಲವು ಬ್ರ್ಯಾಂಡ್ಸ್ E20 ಕಿಟ್ಟಿಂದ ಸೇಲ್ ಮಾಡ್ತಾರೆ. ಇದೇನಂತ ಹೇಳಿದ್ರೆ ಕೆಲವು ಕಾಂಪೊನೆಂಟ್ಸ್ ಅವರು ಚೇಂಜ್ ಮಾಡ್ತಾರೆ ವೆಹಿಕಲ್ಸಲ್ಲಿ. ಫಾರ್ ಎಕ್ಸಾಂಪಲ್ ರಬ್ಬರ್ ಪಾರ್ಟ್ಸಲ್ಲಿ ಇರ್ತದಲ್ಲ, ಅದೆಲ್ಲ E20 ಕಾಂಪ್ಲೈಂಟ್ ಪಾರ್ಟ್ಸನ್ನು ಒಂದು ಅಪ್ಗ್ರೇಡ್ ಅಂತ ಮಾಡ್ತಾರೆ. ಇದೊಂದು ಕಿಟ್ ಆ್ಯಕ್ಚುಲಿ. ಮೊನ್ನೆ ರಾಯಲ್ ಎನ್ಫೀಲ್ಡ್ ಅವರು ನಾನು ನೋಡಿದ್ದೆ, ಅವರದ್ದು E20 ಕಿಟ್ನ ಸಿಗ್ತದೆ. ಸೊ ಅದರಲ್ಲಿ ಅವರು ಕಾರ್ಬೊರೇಟರ್ಗೆ ರಿಲೇಟೆಡ್ ಸ್ವಲ್ಪ ಗ್ಯಾಸ್ ಕಿಟ್ಸ್ ಎಲ್ಲ ಇರ್ತದಲ್ಲ, ಅದೆಲ್ಲ E20 ಕಾಂಪ್ಲೈಂಟ್ ಗ್ಯಾಸ್ ಕಿಟ್ ಹಾಕ್ತಾರೆ. ಸೊ ಇನ್ ದ್ಯಾಟ್ ವೇ E20 ಫ್ಯೂಯಲ್ ಹಾಕಿದರೆ ನಿಮಗೆ ಅಷ್ಟು ಅದರದ್ದು ಎಂಥ ಬ್ಯಾಡ್ ಇದು ರಿಸಲ್ಟ್ ಸಿಕ್ಕೋದಿಲ್ಲ ಅಂತ ನನಗೆ ಅನಿಸ್ತದೆ. ಏನಂತ ಹೇಳಿದರೆ ಗೌರ್ಮೆಂಟ್ ಒಂದು ಆಪ್ಷನ್ ಕೊಡಬೇಕು ಜನರಿಗೆ. ಹೊಸ ವೆಹಿಕಲ್ಸಿಗೆ ಹೇಗೂ E20 ಅಲ್ಲ, ಅವರು ಎಲ್ಲರೂ ಅದನ್ನೇ ಹಾಕ್ತಾರೆ. ಈ ಹಳೆ ಇದಕ್ಕುಂಟಲ್ಲ ಪೆಟ್ರೋಲ್, ಬೇಕಾದ್ರೆ ಒಂದು ₹5 ಜಾಸ್ತಿ ಮಾಡಲಿ ಮಾರೆ, ವಿ ಡೋಂಟ್ ಕೇರ್, ಬಟ್ ವಿ ನೀಡ್ ಪ್ಯೂರ್ ಪೆಟ್ರೋಲ್ ವಿದೌಟ್ ಎಥನಾಲ್ ಬ್ಲೆಂಡೆಡ್. ಹಾಗೆ ಮತ್ತು ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಈ ಪ್ರೀಮಿಯಂ ಫ್ಯೂಯಲ್ಸ್ ಎಲ್ಲ ಕಡೆ ಸಿಕ್ಕೋದಿಲ್ಲ. ಈಗ XP95 XP100 ಎಲ್ಲ ನಾನು ಹೇಳಿದಲ್ಲ ವಿಷಯ, ಅದು ಎಲ್ಲ ಕಡೆ ಸಿಕ್ಕೋದಿಲ್ಲ. ಕೆಲವು ಲಿಮಿಟೆಡ್ ದೊಡ್ಡ ದೊಡ್ಡ ಸಿಟೀಸಲ್ಲಿ ಸಿಗ್ತದೆ. ಈಗ ನಮ್ಮ ಪುತ್ತೂರು ಅಂತ ಸಣ್ಣ ಸಣ್ಣ ಪೇಟೆಯಲ್ಲಿ ಉಂಟಲ್ಲ, ಅವರಿಗೆ XP95 ಅಂತ ಹೇಳಿದ್ರೆ ತಲೆ ಬಿಸಿ ಮಾಡಿ ನಮ್ಮನ್ನು ನೋಡ್ತಾರೆ ಅವರು. ಅವರಿಗೆ ಎಂತ ಅಂತಲೇ ಗೊತ್ತಿಲ್ಲ ಅದು XP95 ಅಂತ. ಇದು ಇಟ್ಸ್ ನಾಟ್ ಅ ಪ್ರಾಕ್ಟಿಕಲ್ ಆಪ್ಷನ್ ಅಂತ ಹೇಳ್ಬೋದು. ಅಪಾರ್ಟ್ ಫ್ರಮ್ ದ್ಯಾಟ್ ನಥಿಂಗ್, ನೋ ಅದರ್ ಸೊಲ್ಯೂಷನ್ ಆಸ್ ಆಫ್ ನೌ. ಜಸ್ಟ್ ಹ್ಯಾವ್ ಟು ಇನ್ಸ್ಪೆಕ್ಟ್ ದ ವೆಹಿಕಲ್ ಫಾರ್ ಎವ್ರಿ ಕಪಲ್ ಆಫ್ ಮಂತ್ಸ್ ಆರ್ ವೀಕ್ಸ್. ದ್ಯಾಟ್ ಈಸ್ ಓನ್ಲಿ ಸೊಲ್ಯೂಷನ್ ಕರೆಂಟ್ಲಿ ವಿ ಹ್ಯಾವ್. ಡೆಫಿನೆಟ್ಲಿ ಇದೊಂದು ಡಿಬೇಟಬಲ್ ಟಾಪಿಕ್ಕೆ, ಪ್ರೋಸ್ ಕಾನ್ಸ್ ಎರಡೂ ಉಂಟು ಇದಕ್ಕೆ. ಬಟ್ ನಮ್ಮಂಥ ಹಳೆಯ ವೆಹಿಕಲ್ಸ್ ಅವರಿಗೆ ಇಟ್ಕೊಂಡವ್ರಿಗೆ ಉಂಟಲ್ಲ, ಇದೊಂದು ಕಷ್ಟವೇ ಅಂತ ಹೇಳ್ಬೋದು. ಅದು ಗೊತ್ತಿಲ್ಲ ಗೌರ್ಮೆಂಟ್ ಇನ್ನು ಏನು ಮಾಡ್ತಾರೆ ಅಂತ. ಒಂದು ಗಾಳಿ ಸುದ್ದಿ ಉಂಟು, E20 ಇದ್ದನ್ನು E27 ಮಾಡ್ತಾರೆ ಅಂತ ಕಪಲ್ ಆಫ್ ಇಯರ್ಸ್. E27 ಆದರೆ ಗೋವಿಂದ, ಈ ಬೈಕನ್ನೆಲ್ಲ ನಾವು ಶೋಕೇಸಲ್ಲಿ ಇಡಬೇಕಷ್ಟೇ, ಇನ್ನು ಯೂಸೇ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಯಾಕಂದರೆ ಆಲ್ರೆಡಿ ಈಗಲೇ ಇದು ಸುಮಾರು ಕಾಟ ಕೊಡ್ತಾ ಉಂಟು E20. ಹೈಯೆಸ್ಟ್ ನಿಮಗೆ ಎಲ್ಲಿ ಫೀಲ್ ಆಗೋದು ಅಂತ ಹೇಳಿದರೆ, ಕಾರ್ಪೊರೇಟರ್ ವೆಹಿಕಲ್ಸಲ್ಲಿ ಸ್ಟಾರ್ಟ್ ಮಾಡುವಾಗ ಉಂಟಲ್ಲ, ಓವರ್ಫ್ಲೋ ಆಗೋದು ಪೆಟ್ರೋಲು. ಅದು ಯಾಕೆ ಅಂತ ಹೇಳಿದ್ರೆ ನೀಡಲ್ ಬ್ಲಾಕ್ ಆಗೋದು. ನೀಡಲ್ ಹೇಗೆ ಬ್ಲಾಕ್ ಆಗೋದು, ಇದು ರಸ್ಟ್, ಟ್ಯಾಂಕಲ್ಲಿ ರಸ್ಟ್ ಇರ್ತದೆ, ರಸ್ಟ್ ಆಗಿರ್ತದೆ. ರಸ್ಟ್ ಹೋಗಿ ನೀಡಲ್ ಬ್ಲಾಕ್ ಮಾಡ್ತದೆ ಇಂಜೆಕ್ಟರ್, ಇದು ಏನು ಹೇಳೋದು, ಆ ಪಿನ್ ಬರ್ತದಲ್ಲ ಕಾರ್ಪೊರೇಟರ್ ಒಳಗೆ. ಸೇಮ್ ಕೇಸ್ ಫ್ಯೂಯಲ್ ಇಂಜೆಕ್ಟೆಡ್ ವೆಹಿಕಲ್ಸಲ್ಲಿ ಇಂಜೆಕ್ಟರ್ ಬ್ಲಾಕ್ ಆಗ್ತದೆ. ಎಲ್ಲ ಸಮಸ್ಯೆಗಳು. ಡೆಫಿನೆಟ್ಲಿ ಹೊಸ ವೆಹಿಕಲ್ಸಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಯಾಕೆಂತ ಹೇಳಿದ್ರೆ ಅವರು ಆಲ್ರೆಡಿ ಆ್ಯಂಟಿ ಕೊರೋಸಿವ್ ಟ್ರೀಟ್ಮೆಂಟ್ ಎಲ್ಲ ಮಾಡಿರ್ತಾರೆ. E20 ಕಂಪ್ಲೈಂಟ್ ಮಾಡಲಿಕ್ಕೆ ಎಲ್ಲ ಪ್ರಿಕಾಷನರಿ ಮೆಜರ್ಸ್ ತಗೊಂಡಿರ್ತಾರೆ. ಸೊ 2023 ನಂತರ ಬಂದ ಗಾಡಿಸಿಗೆ ನೋ ಪ್ರಾಬ್ಲಮ್ ಎಟ್ ಆಲ್, ಈವನ್ ಟೂ ವೀಲರ್ಸ್. ಆ್ಯಂಡ್ ಆಲ್ಸೋ ಕೆಲವು ಮಾಡೆಲ್ಸ್ ಆಸ್ ಮೆನ್ಷನ್ಡ್ ಹೋಂಡಾದವರದೆಲ್ಲ ಕೆಲವು, ಅವರಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಓಲ್ಡ್ ವೆಹಿಕಲ್ಸ್ ಒಟ್ಟಿಗೆ. ಸೊ ಅಷ್ಟೆಲ್ಲ ಡೀಟೇಲ್ಸ್. ಇನ್ನು ಏನಾದರೂ ಹೊಸತ್ತು ಇನ್ಫಾರ್ಮೇಷನ್ ಇದ್ದರೆ ಹಾಕ್ತಾನೆ ಈ ವಿಡಿಯೋದಲ್ಲಿ. ಇಲ್ಲ ಅಂತ ಹೇಳಿದರೆ ಇಷ್ಟೇ E20 ವಿಷಯ. ಓಕೆ, ಎಲ್ಲಿಗೆ ನಮ್ಮ E20 ಡಿಸ್ಕಷನ್ ಕ್ಲೋಸ್ ಮಾಡುವ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಕ್ಕುವ.